ನೋಡಿ, 2-2.5 ವರ್ಷದ ಕ್ವಶನ್ನ ತಾವು ಕೇಳ್ತಾ ಇದ್ದೀರಾ. BJP ಪಕ್ಷದಲ್ಲೇ ನಾನು ಎಲೆಕ್ಷನ್ ನಿಲ್ತೀನಿ ಅನ್ನೋದು ನನ್ನ ಸಂಕಲ್ಪ. ಅದಾದ ಮೇಲೆ ಆವತ್ತು ವರಿಷ್ಠರು ನಿರ್ಧಾರ ತಗೊತಾರೆ. ಏನು ಬೇರೆ ಯಾರಾದರೂ ಒಂದು ಒಳ್ಳೆ ಕ್ಯಾಂಡಿಡೇಟು ನನಗಿಂತ ಒಂದು ವಿಷನರಿ ಇದ್ದು ಗೆದ್ದೇ ಗೆಲ್ತಾರೆ ಅನ್ನೋಂಗಿದ್ರೆ ಅವ್ರಿಗೆ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡೋವಂತಹ ಒಂದು ಹೃದಯ ವೈಶಾಲ್ಯತೆ ನನಗಿದೆ. ನನಗೆ ಮುಖ್ಯ ಉದ್ದೇಶ ಏನು, ಚಿಕ್ಕಬಳ್ಳಾಪುರಕ್ಕೆ ಒಳ್ಳೇದಾಗಬೇಕು. ಆ ರೀತಿ ಒಂದು ಕೆಲಸ ಏನಾದರೂ ಆಗುತ್ತೆ ಅನ್ನಂಗಿದ್ರೆ ಡೆಫಿನೆಟಾಗಿ ಮಾಡ್ತೀವಿ. ಅದಾಗಿಲ್ಲ, ತಮ್ಮ ಸ್ವಾರ್ಥಗಳಿಗೇನೋ ತಾವು ಮಾಡ್ಕೊತಾ ಇದ್ದೀವಿ ಅಂತಂದರೆ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಸಿಡಿದೆದ್ದೇಳಕ್ಕೆ ಸಂದೀಪ್ ರೆಡ್ಡಿ ಯಾವತ್ತೂ ರೆಡಿಯಾಗಿರ್ತಾರೆ. ನೀವು ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಯಾರು ಏನು ಬೇಕಾದರೂ ನಿಮ್ಗೆ ಬೇಕಂದಾಗ ನೀವು ಅನುವಾದ ಮಾಡ್ಕೊಬೋದು, ಇಂಟರ್ಪ್ರಿಟೇಷನ್ ಮಾಡ್ಕೊಬೋದು. ಅದಕ್ಕೆ ನಾನು ನಿಮಗೆಲ್ಲರಿಗೂ ಹಿಂಗೆ ಅಂತ ಹೇಳ್ಕೊಂಡಿರೋಕ್ಕಾಗಲ್ಲ. ನನ್ನ ಮಾತುಗಳನ್ನು ಸ್ಟ್ರೇಟಾಗಿ ಹೇಳಿದ್ದೀನಿ. ಪಕ್ಷದಿಂದ ಅರ್ಹ ಅಭ್ಯರ್ಥಿ ಯಾರಾದರೂ ಕೊಟ್ಟರೆ ಅವರಿಗೆ ಭುಜ ಕೊಟ್ಟು ಕೆಲಸ ಮಾಡ್ತೀವಿ. ಅವ್ರ ಜೊತೆ ನಾವು ನಿಂತ್ಕೊಂಡು ಗೆಲ್ಲಿಸೋ ಅಂಥ ಕೆಲಸ ಮಾಡ್ತೀವಿ. ತಮ್ಮ ಸ್ವಾರ್ಥಗಳಿಗೇನಾದರೂ ಇಲ್ಲಿ ಕೆಲಸ ಆಯಿತು ಅಂತಂದರೆ ಮತ್ತೆ ಹೇಳ್ತಾಯಿದ್ದೀನಿ, ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಸಂದೀಪ್ ರೆಡ್ಡಿ ಸಿಡಿದೆದ್ದು ಕೆಲಸ ಮಾಡೋದಂತೂ ನಿಜ.